ಪ್ರೀತಿಯ ವೀಕ್ಷಕರೇ, ನಾನು ಸಾಧಾರಣ ಹೇಳುವಂತಹ ಮಾತು, ವಾಟ್ಸಪ್ನಲ್ಲಿ ಏನಾದರೂ ಮೆಸೇಜ್ ಬಂದರೆ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಸಂದೇಶಗಳು ಬಂದರೆ ಅದನ್ನು ತಕ್ಷಣ ಶೇರ್ ಮಾಡಬೇಡಿ. ಅದನ್ನು ನೋಡಿ ಅದು ಸರಿಯಾ, ಈ ಹೇಳ್ತಿರುವಂತಹ ವಿಷಯದಲ್ಲಿ ಏನಾದರೂ ಸತ್ಯವಿದೆಯಾ ಅಥವಾ ಸಮಾಜಕ್ಕೆ ಒಳಿತಿದೆಯಾ ಅಂತೇಳಿ ನೋಡಿ ಅನ್ವೇಷಿಸಿ ನಂತರವೇ ಅದನ್ನು ಶೇರ್ ಮಾಡಿ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂಥ ಯಾವುದೇ ವಿಷಯವಾದರೂ ಕೂಡ ಅದಕ್ಕೆ ದೀರ್ಘವಾದಂತಹ ವೀಕ್ಷಣೆ ಅತ್ಯವಶ್ಯಕವಾಗಿದೆ. ಇವತ್ತು ನಾವೇನು ಮಾಡ್ತೇವೆ, ಏನಾದರೂ ಒಂದು ವಾಟ್ಸಪ್ಪಲ್ಲಿ ಬರುತ್ತೆ, ಇನ್ನೊಬ್ಬರಿಗೆ ಶೇರ್ ಮಾಡ್ತೇವೆ, ಹಾಗೆ ತಪ್ಪು ಸಂದೇಶ ರವಾನೆ ಆಗ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಅಂದರೆ ಇಲ್ಲಿ ಹಲವಾರು ಜನರಿಗೆ ವಿವಿಧ ರೀತಿಯಲ್ಲಿ ಉಪಕಾರ ಆಗಿರುತ್ತೆ. ಆದರೆ ಅದನ್ನು ಮಿಸ್ಯೂಸ್ ಮಾಡುವಂತಹ ತುಂಬ ಜನರಿದ್ದಾರೆ. ನೋಡಿ, ಈಗ ಒಂದು ರೋಗಿಗೆ ಸ್ವಲ್ಪ ಹಣ ಕಲೆಕ್ಷನ್ ಆಗಬೇಕು ಅಂತ ಅಂದರೆ ನಾವೇನು ಮಾಡ್ತೇವೆ, ಸೋಷಿಯಲ್ ಮೀಡಿಯಾ ಯಾವುದಾದ್ರೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಬಂದು ವೀಡಿಯೋ ಮಾಡಿ ಹಾಕ್ತಾನೆ, ಅವರಿಗೆ ಒಂದು ದೊಡ್ಡ ಸಹಾಯ ಆಗುತ್ತೆ. ಅದೇ ರೀತಿ ಮನೆ ಕಟ್ಟುವವರಿಗಾಗಿರ್ಬೋದು, ಇನ್ನಿತರ ಹಲವಾರು ರೀತಿಯಲ್ಲಿ ಬಹಳ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಆಗುತ್ತೆ. ಅದೇ ರೀತಿ ತುಂಬ ಜನ ಗಿಫ್ಟ್ ಕೊಡೋರಿದ್ದಾರೆ. ಈ ಒಂದು ಲಿಂಕ್ ಓಪನ್ ಮಾಡಿದರೆ ಅದರಲ್ಲಿ ಏನೋ ಗಿಫ್ಟ್ ಸಿಗುತ್ತೆ ಅಂತೇಳಿ. ಆದರೆ ಇಂತಹ ವಿಷಯಗಳನ್ನು ಮಿಸ್ಯೂಸ್ ಮಾಡ್ತಾರೆ. ಯಾವ ರೀತಿ? ರೋಗಿ ಅಲ್ಲದಂತಹ ಒಬ್ಬ ವ್ಯಕ್ತಿಗೆ ಬೇಕಾಗಿ ಕಲೆಕ್ಷನ್ ಮಾಡ್ತಾರೆ. ಗಿಫ್ಟ್ ಅಲ್ಲ, ಒಳಗೆ ಹೋಗಿ ಓಪನ್ ಮಾಡಿದರೆ ಅಲ್ಲೇನೋ ಸ್ಕ್ಯಾಮ್ ಆಗಿರುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಜನರನ್ನು ಮೋಸ ಮಾಡಲಿಕ್ಕೆ ಅಂಥೇಳಿ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಬೇಗನೆ ಹಣ ಮಾಡಬೇಕಂತ ಹೇಳುವಂತಹ ಒಂದು ಉದ್ದೇಶದಿಂದ ಇಂತಹ ತಪ್ಪು ವಿಷಯಗಳಿಗೆ, ಇಂತಹ ಒಂದು ತಪ್ಪಾದಂತಹ ಕಾರ್ಯಗಳಿಗೆ ನಾವು ಶೇರ್ ಮಾಡುವ ಮೂಲಕ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದಂತೆ ಆಗುತ್ತೆ. ಆದ ಕಾರಣ ಪ್ರತಿಯೊಂದನ್ನು ನೋಡಿ, ಹೌದಾ ಇದು ಯಾವುದು, ಯಾರ ಸ್ಕ್ಯಾನರ್ ಅಥವಾ ಇದು ಎಲ್ಲಿಂದ ಬಂತಹ ಸಂದೇಶ, ಒಂದು 5 ನಿಮಿಷ ಆದರೂ ಅದನ್ನು ನೋಡಿ. ಕೆಲವರೇನು ಮಾಡ್ತಾರೆ, ಆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಅದರ ಕ್ಯಾಪ್ಷನ್ ಕಂಡೇ ಶೇರ್ ಮಾಡ್ತಾರೆ. ದಯವಿಟ್ಟು ಇಂತಹ ಒಂದು ಕಾರ್ಯವನ್ನು ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಕುಲಂಕುಷವಾದಂಥ ಅಧ್ಯಯನ ನಡೆಸಿ ಅಥವಾ ಒಂದು ಆಳವಾದಂತಹ ರೀತಿಯಲ್ಲಿ ಅದನ್ನು ಚಿಂತಿಸಿ ನಂತರ ಶೇರ್ ಮಾಡಿದರೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಒಳಿತಾಗುತ್ತೆ. ಹಲವರಿಗೆ ಇದು ಈಗ ನೋಡಿ, ಪೋಸ್ಟರ್ ಕೂಡ ಹಾಗೆ ತುಂಬ ಪೋಸ್ಟರ್ಸ್ಗಳು ಬರುತ್ತೆ. ಈ ತುಂಬ ಪೋಸ್ಟರ್ಸ್ಗಳು ಬರುವಾಗ ಅನಾವಶ್ಯಕ ಪೋಸ್ಟರ್ಸ್ಗಳ ಕೂಡ ಅದರಲ್ಲಿರುತ್ತೆ, ಅನಾವಶ್ಯಕ ಮೆಸೇಜ್ ಕೂಡ ಅದರಲ್ಲಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ನೋಡಬೇಕಾದಂತಹ ಅವಶ್ಯಕವಾದಂತಹ ಒಂದು ಮಾಹಿತಿ ಇರುವಂಥ ಪೋಸ್ಟರ್ ನೋಡಲಿಕ್ಕೆ ಮಿಸ್ ಆಗಿಬಿಡುತ್ತೆ. ಕಾರಣ ಸಿಕ್ಕಿದ್ದನ್ನೆಲ್ಲ ಶೇರ್ ಮಾಡ್ತಾರೆ. ದಯವಿಟ್ಟು ಇಂಥ ಒಂದು ವಿಷಯಗಳಿಂದ ದೂರವಿರಿ. ಈ ಸ್ಕ್ಯಾಮರ್ಸ್ಗಳನ್ನೆಲ್ಲ ಬೆಳೆಸುವುದು ನಾವೇ ಅಂತ ಒಂದು ಅಜ್ಞಾನಿಗಳಾಗಿ ಮಾಡಿ, ಒಂದು ಜ್ಞಾನಿಗಳ ಥರ ಅದನ್ನು ಪರಿಶೀಲಿಸಿ ನಂತರವೇ ಶೇರ್ ಮಾಡಿ. ಒಳ್ಳೆಯದಾಗಲಿ.